ಶ್ರೀ ಗವಿಸಿದ್ದೇಶನನ್ನ ಎನ್ನ ಹೃದಯಾಂತರಾಳದೆ ನೆನೆದು ನನ್ನ ಮಾತೃ ಹೃದಯ ಗುರುದೇವರನ್ನ ನನ್ಮನದಿ ಸ್ಮರಣೆ ಮಾಡಿ ಪರಮ ಪೂಜ್ಯ ಶ್ರೀ ಲಿಂಗೈಕ್ಯ ಶಶಿಧರ ಶಿವಾಚಾರ್ಯ ಕರ್ತೃಗದ್ದಿಗೆ ಶಿರಸ ನಮಿಸುತ್ತ ಇಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಶರಣ ತಂದೆ ತಾಯಿಗಳೇ, ನನ್ನ ಪ್ರೀತಿಯ ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಉದಯ ಮತ್ತ ಪರ್ವತಪ್ಪನವರು ನಮ್ ಸರ್ ಎಲ್ಲ ಮಾತಾಡಿದ್ರು. ಅವ್ರು ಫಸ್ಟ್ ಹೋದವ್ರು ಅವ್ರು, ಹೌದಲ್ಲ? ಈಗ ಲಾಸ್ಟ್ ನಮಗ್ ಕೊಟ್ಟಾರ. ಇರ್ಲಿ, ಔಚಿತ್ಯ ಪೂರ್ವಕವಾಗಿ ಒಂದೆರಡು ಮಾತುಗಳಷ್ಟೇ. ಇವತ್ತು ದೇಶದ ಎಲ್ಲೆಡೆ ಗುರುಪೂರ್ಣಿಮೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇದರ ಹಿನ್ನೆಲೆ ಈಗಾಗಲೇ ನಿಮ್ಮೆಲ್ಲರಿಗೂ ತಿಳಿದ, ತಾವು ಪ್ರತಿ ವರ್ಷ ಮಾಡ್ಕೊಂತ ಬಂದಿರಿ. ವ್ಯಾಸ ಮಹರ್ಷಿಗಳ ಒಂದು ಜನ್ಮದಿನದ ಪ್ರಯುಕ್ತ ಗುರುಪೂರ್ಣಿಮೆಯನ್ನ ಆಚರಣೆ ಮಾಡ್ತಾರೆ. ಅದೇ ರೀತಿ ಬೌದ್ಧರು ಕೂಡ ಏನ್ ಮಾಡ್ತಾರಂದ್ರ, ಇವತ್ತಿನ ದಿನ ಗೌತಮ ಬುದ್ಧ ಅವರಿಗೆ ಜ್ಞಾನೋದಯ ಆದ ನಂತರದಲ್ಲಿ ಅವರು ಮೊದಲ ಧರ್ಮೋಪದೇಶವನ್ನ ಮಾಡ್ತಾರ, ಮೊಟ್ಟ ಮೊದಲ ಪ್ರವಚನವನ್ನ ಮಾಡ್ತಾರ. ಆ ಒಂದು ಸವಿ ನೆನಪಿಗಾಗಿ ಕೂಡ ಅವರು ಈ ಗುರುಪೂರ್ಣಿಮೆಯನ್ನ ಆಚರಣೆ ಮಾಡ್ತಾರ. ಯಾಕೆ ಬದುಕಿನೊಳಗು ಪ್ರತಿಯೊಬ್ಬನಿಗೂ ಒಬ್ಬ ಗುರು ಬೇಕು ಅಂದ್ರ, ಈಗ ನೀವೆಲ್ಲ ಅಂತಿರ್ತಿರಿಲ್ ನೋಡ್ರಿ, ಮನ್ಯಾಗ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಎಲ್ಲರೂ ಇರ್ಬೇಕ್ರಿ, ಬಹಳ ಆರಾಮ್ ಅಂತೀರಿ. ಹಂಗ ಅವ್ರೆಲ್ಲಾ ಹೆಂಗ್ ಇರ್ಬೇಕು, ಅದ್ರ ಜೊತೆಗೆ ನಮ್ಮ ತಪ್ಪುಗಳನ್ನ ತಿದ್ದಿ ಹೇಳುವಂತ ಗುರುನು ಒಬ್ಬ ಬೇಕಾಗ್ತದೆ. ಯಾಕಂದ್ರ ತಿಳಿದೋ ತಿಳಿದೇನೋ ನಮ್ಮಿಂದ ತಪ್ಪುಗಳಾಗ್ತಿರ್ತಾವ, ಅವುಗಳನ್ನ ತಿದ್ದಿ ತಿಳಿ ಹೇಳುವಂತ ಗುರುಗಳು ಬೇಕು. ಹೆಂಗ ಗುರು ನಮ್ಮ ಬದುಕಿನೊಳಗೊಂದು ಬದಲಾವಣೆಯನ್ನ ಮಾಡ್ತಾನಪ್ಪ? ನೀವೆಲ್ಲ ಶಂಕರಾಚಾರ್ಯರ ಹೆಸರು ಕೇಳಿರಿ, ಅದ್ವೈತ ಸಿದ್ಧಾಂತಿಗಳು. ಶಂಕರ ಭಗವತ್ಪಾದರು ಕಾಶಿಯೊಳಗ ಮಣಿಕರ್ಣಿಕಾ ಘಾಟ್ ಅನ್ನುವಂಥಲ್ಲಿ ಉಳ್ಕೊಂಡಿರ್ತಾರ. ಯಾಕಂದ್ರ ಅವರು ಪ್ರಸ್ಥಾನತ್ರಯಗಳಿಗೆ ಭಾಷೆಯನ್ನು ಬರೆಯೋದಕ್ಕೆ ಅಲ್ಲಿ ಇರ್ತಾರ. ಪ್ರಸ್ಥಾನತ್ರಯಗಳಂದ್ರ ಭಗವದ್ಗೀತೆ, ಉಪನಿಷತ್ತು ಮತ್ತು ಬ್ರಹ್ಮಸೂತ್ರ. ಈಗ ಅವ್ರು ತೋರಿಸಿದ್ರಲ್ಲ ಅದು ಪುಸ್ತಕ, ಆ ಮೂರಕ್ಕೆ ಪ್ರಸ್ಥಾನತ್ರಯಗಳಂತ ಕರೀತಾರ. ಅವುಗಳಿಗೆ ಭಾಷೆಯನ್ನು ಬರಿಬೇಕಾಗಿ ಅವರು ಕಾಶಿಯ ಮಣಿಕರ್ಣಿಕಾ ಘಾಟ್ ಒಳಗೆ ಉಳ್ಕೊಂತಾರ. ದಿನಾ ಕಾಶಿ ಗಂಗಾ ನದಿಯೊಳಗೆ ಅವ್ರು ಸ್ನಾನ ಮಾಡಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ತಿರ್ತಾರೆ. ಹೋಗುವಾಗ ಅವರು ಅಲ್ಲಿ ಒಂದು ಆಶ್ಚರ್ಯವಾದ ಘಟನೆ ನೋಡ್ತಾರ. ಏನ್ ಆಶ್ಚರ್ಯ ನೋಡ್ತಾರ ಅಂದ್ರೆ, ಒಬ್ಬ ಮುಪ್ಪಾನ ಮುದುಕ, ಬರೇ ಮುದುಕ ಅಲ್ಲ, ಬರೇ ಎಲುಬು ಕಾಣತಿದ್ದು ಮೈಯಾಗ, ಅಂತ ಮುಪ್ಪಾನ ಮುದುಕ ಒಂದು ಗಿಡದ ಕೆಳಗ ತಲಿ ತೆಳಗ ಮಾಡಿ ಕಾಲ ಮಾಕ ಮಾಡಿ ಒಂದು ಸೂತ್ರ ಬಾಯ್ಪಾಟ್ ಮಾಡ್ತಿರ್ತಾನ. ಡುಕ್ರುಹಿ ಕರ್ಣಿ ಅಂತ ಅಂದ್ರ ಅದೊಂದು ಪಾಣಿನಿಯ ಸೂತ್ರ. ಅದನ್ನು ಬಾಯ್ಪಾಟ್ ಮಾಡ್ತಿರ್ತಾನ. ಅದನ್ನು ನೋಡಿ ಶಂಕರ ಭಗವತ್ಪಾದರಿಗೆ ನಗು ಬರ್ತದ, ಆಶ್ಚರ್ಯ ಅನಿಸ್ತದ. ಯಾಕಂದ್ರ ನಿಮ್ ಮನೆಗೆಲ್ಲ ಸಣ್ಣ ಹುಡುಗರಿಗೆ ಅದೊಂದು ಇದು ಇರ್ತದ, ಏನು ಕಟ್ಟಿಗೆ 3 ಗಾಲಿಯು ಮಾಡಿರ್ತಾರ, ಅದಕ್ಕೆ ಕಾಲಿರಲ್ಲ, ಸುಮ್ಮನೆ ನಡಿಲಾಕ ರೂಢಿ ಆಗ್ಲಿ ಅಂತ ಮಾಡಿರ್ತಾರ. ಅದು ಸಣ್ಣ ಹುಡುಗರು ತೊಗೊಂಡ್ ಅಡ್ಡಾಡಿದ್ರ ಚಲೋ. ಒಂದ್ ವೇಳೆ ಮುದುಗರು ತೊಗೊಂಡ್ ಅಡ್ಡಾಡಕತ್ರ ಊರಾಗ ನಗತಿರಿ. ಅಂದ್ರ ಯಾವ ಟೈಮಿಗೆ ಏನು ಮಾಡಿದ್ರ ಚಂದ, ಅದ ಚಂದ ಅಂತ. ಅವ ಮುಪ್ಪಾನ ಮುದುಕಾಗೇನ ಏನ್ ಮಾಡಕತ್ತಾನ, ಸೂತ್ರ ಬಾಯ್ಪಟ್ ಮಾಡಕತ್ತಾನ. ಅವಾಗ ಶಂಕರ ಭಗವತ್ಪಾದರ ಅಂತಾರ, ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೇ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕ್ರುಹಿ ಕರಣೆ. ಅವ್ರು ಹೇಳ್ತಾರ, ನೋಡಪ್ಪ, ಮೂಢ ಅಂತ ಕರೀತಾರ ನೀ. ಯಾಕೆ ಮೂಢ ಅಂತಾರಂದ್ರ, ಅಲ್ಲೋ ನಿನ್ನ ಸಮಯ ಏನು, ನೀ ಮಾಡಕತ್ತಿದ್ದೇನಿದು. ನಹಿ ನಹಿ ರಕ್ಷತಿ ಡುಕ್ರುಹಿ ಕರಣೆ, ಇದು ನಿನ್ನನ್ನು ಕಾಪಾಡಂಗಿಲ್ಲ ನೀನು ಮಾಡುವಂತ ಸೂತ್ರ. ಯಾಕಂದ್ರೆ ನೀ ಸಣ್ಣವಿದ್ದಾಗ ಸಾಲಿ ಕಲೆಯಾಗ ಓದ್ಬೇಕಾಗಿರುವಂತದ್ದು. ಮತ್ ಈಗ ಏನ್ ಮಾಡ್ಬೇಕು ನೀ, ಭಜ ಗೋವಿಂದಂ, ಪರಮಾತ್ಮನನ್ನು ಕುರಿತು ಭಜನೆ ಮಾಡು. ಯಾಕಂದ್ರ ಸನ್ನಿಹಿತೆ ಕಾಲೆ, ಸಮಯ ಬರಕತ್ತೈತಿ. ಯಾವ ಸಮಯ? ಹೋಗುವಂತ ಸಮಯ ಬರಕತ್ತೈತಿ. ಮತ್ತೆ ಈಗ್ಲೂ ಕೂಡ ನೀ ಅದ್ರೊಳಗೆ ಮುಳುಗಿಯಲ್ಲ, ಎಷ್ಟು ಮೂಢ ಅದಿ ನೀನ್ ಅಂತ ಹೇಳ್ತಾರ. ಮತ್ ನೀವೆಲ್ಲ ಪ್ರಶ್ನೆ ಮಾಡೋದು, ಅಲ್ರಿ ಭಗವಂತನ ಸ್ಮರಣೆ ಮಾಡ ಅಂತ ಹೇಳ್ತಾರ, ಮತ್ತ ಅವಸರ ಏನೈತಿ? ಬರೀ 100 ವರ್ಷ ಕೊಟ್ಟ ನಾವು ದೇವ್ರು, ಹೌದಲ್? ಇನ್ನೇನ್ ಕಣ್ಣು ಮುಚ್ತೀವನಾಗ ಮಾಡ್ತೀವಿ, ಯಾಕೆ ಅವಸರ ಅಂತ ನೀವ್ ಅನ್ಬೋದು. ಅದಕ್ಕೆ ಬಸವಣ್ಣನವರು ಕೂಡ ಒಂದು ವಚನದಾಗ ಹೇಳ್ತಾರ, ಅಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೋರಿ ಮುಪ್ಪು ಒಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸುವಂತಾರ. ಎಷ್ಟು ಅರ್ಥಪೂರ್ಣವಾಗಿ ಹೇಳ್ತಾರ. ನೀವ್ ಅನ್ಕೋಬಹುದು, ಈಗೇನ್ ಅವಸರ ಐತಿ ಪರಮಾತ್ಮನ ಧ್ಯಾನ ಮಾಡೋದು, ಮಠಕ್ ಬರೋದು, ಗುಡಿಗೆ ಹೋಗೋದು, ಏನ್ ಅವಸರ ಐತಿ? ನಿಮ್ಗೇನ್ ಗೊತ್ತೈತಿ? ಅಲ್ಲಿ ದಾಳಿಂಬ್ರಿ ಕಟ್ ಮಾಡ್ಬೇಕು, ನಾವು ಮಗ್ಗಿ ಬಿಡಿಸ್ಬೇಕು, ಹೌದಲ್ಲ? ನಮ್ಗ್ ರಗಡೆ ಐತಿ, ಇವ್ರು ಮಠಕ್ ಬಾ ಗುಡಿಗ್ ಬಾ ಅಂತ ಸುಮ್ಮನೆ ಗಂಟು ಬಿಡ್ತಾರ. ನಮಗ ಎಲ್ಲಕ್ ಆರಾಮ್ ಬರ್ತೀವಿ ತೋರಿ ಅಂತ ನೀವ್ ಅನ್ಬೋದು. ಆದ್ರ ಅವ್ರ ಅಂತಾರ ಏನಂತ, ಮೃತ್ಯು ಮುಟ್ಟದ ಮುನ್ನ. ನಿಮಗೆ ಸಾವು ಏನ್ ಹಲ್ಲೋದ ಮೇಲ, ಬೆನ್ನ ಬಾಗಿದ್ಮೇಲ, ವಯಸ್ಸಾದ್ಮೇಲೆ ಬರ್ಬೇಕಂತ ರೂಲ್ಸ್ ಇಲ್ಲ, ಹೌದಲ್ಲ? ನೋಡಿರಿ, ಎಷ್ಟೋ ಯುವಕರಿಗೆ ಹಾರ್ಟ್ ಅಟ್ಯಾಕ್ ಆಗತೈತಿ.
ಅಂದ್ರ ಮೃತ್ಯು ಮುಟ್ಟದ ಮುನ್ನ, ಮೃತ್ಯು ಯಾವಾಗ ಬರುತ್ತಂತ ಯಾರಿಗೂ ಗೊತ್ತಿಲ್ಲ. ಅದು ಬರುವಷ್ಟ್ರ ಮಧ್ಯದೊಳಗೆ ನಾವೇನ್ ಮಾಡ್ಬೇಕು, ಪರಮಾತ್ಮನ ಸ್ಮರಣೆ ಮಾಡ್ಬೇಕು ಅಂತ ಹೇಳ್ತಾರ. ನೀವು ಸುಮ್ನೆ ಯಾವ್ದಾರ ಒಂದ್ ದೇವಸ್ಥಾನಕ್ಕೆ ಹೋಗಿ ಅದ್ರ ಮ್ಯಾಲ ಟೈಮಿಂಗ್ ಬರ್ದಿರ್ತಾರ, ಇಷ್ಟರಿಂದ ಇಷ್ಟು ದೇವಸ್ಥಾನ ಓಪನ್ ಮಾಡಿರ್ತಾರಂತ. ಬಡದ್ಯಾಡಿ ಹೋಗ್ತಿರ್ ನೀವು, ಯಾಕ? ಅದ್ರ ಮ್ಯಾಲ ಹೋದ್ರ ದರ್ಶನ ಆಗಲ್ಲ, ಬಾಗ್ಲಾಗ್ತಾರಂತ. ಹಂಗ ಸಾವು ಅನ್ನಂಥದ್ದು ಬಾಗಿಲು ಮುಚ್ಚಿದಂಗ, ಅದು ಮುಚ್ಚೋದಕ್ಕಿಂತ ಮೊದಲ ಅವನ ದರ್ಶನ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕ ಮನುಷ್ಯ ಬಂದಿರೋದು. ಇದನ್ನೆಲ್ಲ ಮಾಡ್ಬೇಕಂದ್ರ ಅದನ್ನ ತಿಳಿಸೋದಕ್ಕೆ ಯಾರು ಬೇಕು? ಒಬ್ಬ ಗುರು ಬೇಕಾಗ್ತಾನ. ಅವನ ಮಾರ್ಗದರ್ಶನದಲ್ಲಿ ನಡೆದಾಗ ಮಾತ್ರ ನಾವು ಯಾರು ಅನ್ನೋ ಒಂದು ಸತ್ಯ ನಮ್ಗೆ ಗೊತ್ತಾಗ್ತದೆ. ಅದಕ್ಕಾಗಿ ನೋಡ್ರಿ, ನಮ್ಮೊಳಗೆ ಏನ್ ಕೊಟ್ರು? ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳೋ ಅಂತ ಒಂದು ಮಾರ್ಗದರ್ಶನ ಕೊಟ್ಟಾರ. ಅದು ಒಂದೇ ಸಲಕ್ಕೆ ನಮ್ಗೆ ಗೊತ್ತಾಗಲ್ಲ ಅದ್ರ ಉದ್ದೇಶ ಏನು, ಯಾಕೆ ಪೂಜೆ ಮಾಡ್ತೀವಪ್ಪ ನಂದ್ರ, ನಾ ಪೂಜೆ ಮಾಡುವಂತ ಲಿಂಗ ಅದು ಬೇರೆ ಅಲ್ಲ, ನಾನು ಬೇರೆ ಅಲ್ಲ ಅನ್ನೋ ಸತ್ಯ ಗೊತ್ತಾಗ್ಲಿ ಅಂತ ಮಾಡೋದು, ಅದು ಅಷ್ಟೇ. ಅದು ಒಂದೇ ಸಲಕ್ಕೆ ಗೊತ್ತಾಗಂಗಿಲ್ಲ. ಅದಕ್ಕ ಪಂಚಾಚಾರ, ಶಟಸ್ಥಲ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಂತ ಬಂದ್ರ ಅವರು. ಭಕ್ತಸ್ಥಳ, ಮಾಹೇಶ್ವರ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ, ಐಕ್ಯ ಸ್ಥಳ. ಒಂದು ಸ್ಥಳಗಳನ್ನ ಏರಿದಾಗ ನಿನಗ ಅನುಭವ ಆಗ್ತದ ಅಷ್ಟೇ. ಈಗ ಮ್ಯಾಳಗಿ ಮೇಲೆ ಹತ್ತಬೇಕಂದ್ರೆ 2 ಮೆಟ್ಲ ಹತ್ತಿದಾಗ ಮ್ಯಾಳಗಿ ಹೋಗಿ ಅಂತಲ್ಲ ಅರ್ಥ. ಮತ್ತೆ ಇನ್ನ 2 ಹತ್ತಿದಾಗ ಮ್ಯಾಳಗಿ ಹೋಗಿ ಅಂತಲ್ಲ, ಮ್ಯಾಳಗಿಗೆ ಸಮೀಪದಿ ಆದ್ರೆ ಮ್ಯಾಳಗಿ ಹತ್ತಿಲ್ಲ. ಯಾವಾಗ ನೀ ಎಲ್ಲಾ ಮೆಟ್ಟಲುಗಳನ್ನ ಹತ್ತಿ ಮ್ಯಾಲ ನಿಂದಿರುತ್ತೆ ಅವಾಗ ಮ್ಯಾಳಗಿಗೆ ಹತ್ತಿದಂಗ. ಹಂಗ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಇವೆಲ್ಲ ಒಂದೊಂದು ಸ್ಥಳಗಳು. ನೀ ಆ ಒಂದು ಸ್ಥಳದಾಗ ನಿಂತು ಪೂಜೆ ಮಾಡ್ಕೊಂತ ಹೋದಂಗ ನಿನಗ ಅನುಭವ ಆಗ್ತಾ ಹೋಗ್ತದೆ. ಇದು ಒಂದು ಸಲ ಆಗುವಂತ ಪ್ರಾಸೆಸ್ ಅಲ್ಲ, ಅದಕ್ಕೆ ಬಹಳಷ್ಟು ಸಮಯ ಹಿಡಿತೈತಿ. ಆದ್ದರಿಂದ ಈ ಲಿಂಗ ಪೂಜೆ ಆಗಿರ್ಬೋದು, ಗುಡಿಗೆ ಹೋಗೋದು, ಹರಕಿ, ಪೂಜಾ, ಉಪವಾಸ ಇವೆಲ್ಲವೂ ಸುಮ್ಮನೆ ಮಾಡಿಲ್ಲ, ನಮ್ಮೊಳಗ ಭಕ್ತಿ ಮೂಡ್ಲಿ ಅನ್ನೋ ಉದ್ದೇಶದಿಂದ ಮಾಡ್ಯಾರ. ಅದಕ್ಕ ನಾವ್ ಏನ್ ಮಾಡ್ಬೇಕಂದ್ರ, ಸಾವು ಅಂದ್ರೆ ಮೃತ್ಯು ಮುಟ್ಟುವ ಮುನ್ನವೇ ಏನ್ ಮಾಡ್ಬೇಕು? ಪರಮಾತ್ಮನ ಸ್ಮರಣೆಯನ್ನ ಮಾಡ್ಲಿ ಅನ್ನುವಂಥದ್ದು. ಇವತ್ತ ನನಗ್ ಒಂದ್ ಆಶ್ಚರ್ಯ ಅನ್ಸಿದ್ದ ಏನಂದ್ರ, ಈ ಮುದುಕರು ಅವರೆಲ್ಲ ಮಠಕ್ ಬಂದ್ರ ಅದು ದೊಡ್ಡದಲ್ಲ, ಮತ್ ಹೇಳ್ಯಾರಂತ ಬರದ್ ಬಿಟ್ಟಿರಿ ನಾಳೆ ಯಜಮಾನ್ರ ಅಂದ್ರ. ಯಾಕಂದ್ರ ಸಹಜವಾಗಿ ನೋಡ್ರಿ, ಹೊತ್ತೋಗಲ್ಲ ಅಂತೇಳಿ ಪಾಪ ಗುಡಿಗಿ ಮಠಕ್ಕ ಅವ್ರು ತಿರ್ಗಾಡ್ತಿರ್ತಾರ, ಅದು ಸಹಜ. ಯುವಕರು ಬರಕತ್ತಾರ ಮಠಕ್, ಅದು ಬಹಳ ಆಶ್ಚರ್ಯ ಐತಿ. ಯಾಕಂದ್ರ ಊರಾಗ ಏನ್ ಅಂಗಡಿ ಇಲ್ಲ ಬಿಡಪ್ಪ, ಗ್ರೌಂಡ್ ಇಲ್ಲ ಆಟ ಆಡಕ, ಏನ್ ಗಾಡಿ ಇಲ್ಲ, ಎಲ್ಲವೂ ಅದಾವ. ಅದಕ್ಕ ನಾ ತಮಾಷೆ ಹೇಳ್ತಿರ್ತೀನಿ. ಈ ಕಡೆ ಭಾಗದೊಳಗೆ ಈ ಶಬ್ದ ಕೇಳಿರೇನಿಲ್ಲ, ಮಟಗ ಅಂತ ಆಡ್ತಾರ. ಓಸಿ ನಮ್ಮ ಡಿಸ್ಟಿಕ್ನಾಗ ಅಂತಾರ ಮಟಗ ಅಂತ. ಮಟಗಾದ ಕಡೆಗೆ ಹೋಗುವಂತ ಯುವಕರ ಮಧ್ಯದಲ್ಲಿಯೂ ಮಠದ ಕಡೆಗೆ ಬರುವಂತಾರ, ಅದರಲ್ಲ ಇದೇ ಸಂತೋಷ. ಹೌದಲ್ಲ? ಇದಕ್ಕೆ ಬಹಳಷ್ಟು ಜನ ಯುವಕರು ಕೂಡ ಈಗ ಬರ್ತಿರ್ತಾರ ಹಾಸ್ಟೆಲ್ ಕಡೆಗೆ. ನಮ್ಮ ಹುಡುಗರಿಗೆ ಏನ್ರಿ ಹೇಳೋದು ಬಹಳ ಸಂತೋಷ ಅನಿಸ್ತೈತಿ. ಯಾಕಂದ್ರ ಈ ಒಂದು ವಯಸ್ಸಿನೊಳಗ ನಾವ್ ಇದನ್ನ ರೂಢಿ ಮಾಡ್ಕೊಂತ ಹೋದಿವಿ ಅಂದ್ರ ನಮ್ಮೊಳಗ ದೊಡ್ಡ ಪರಿವರ್ತನೆಯನ್ನ ಆಗ್ತದ. ಅದಕ್ಕ ಎಲ್ಲರೂ ಇವತ್ತು ಗುರುಗಳ ಬಗ್ಗೆ ಹೇಳ್ತಾರ, ನಾನ್ ನಮ್ಮ ಭಕ್ತರ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರ ಇವತ್ತು ಹೊಸಪೇಟೆ ಒಳಗ ಒಂದು ಕಾರ್ಯಕ್ರಮದಾಗೂ ಹೇಳಿದೆ, ಒಬ್ರು ಭಿನ್ನ ಮಾಡಕ್ ಬಂದಿದ್ರು, ನೋಡಿದ್ರು ಮಠ ಎಲ್ಲ ನೋಡಿದ್ರು, ಇದಕ್ ಆದಾಯ ಏನ್ ಬರ್ತೈತ್ರಿ ಅಂದ್ರ, ಹಂಗೆ ಬರ್ತೈತ್ರಿ, ಏನ್ ಅಷ್ಟ ಇಲ್ಲ, ಹಂಗ ಒಟ್ ನಡ್ದೈತ್ರಿ ಅಂದೆ. ಅವ್ರು ಹೇಳಿದ್ರು, ಅಲ್ರಿ ಸೋರ್ಸ್ ಏನಿಲ್ಲ ಅಂತೀರಿ, ಮತ್ 25 ಮಕ್ಳು ಇಟ್ಕೊಂಡಿರ್ಲ ಅಂದ್ರ. ನಾ ಹೇಳಿದೆ, ನೋಡ್ರಿ ಮಠಕ್ ಸೋರ್ಸ್ ಇಲ್ಲ, ಆದ್ರ ಬಡ ಮಕ್ಳಿಗೆ ಶಿಕ್ಷಣ ಸಿಗ್ಬೇಕು ಅನ್ನೋದು ನಮ್ಮ ಹೃದಯದಾಗ ಫೋರ್ಸ್ ಐತ್ರಿ ಅಂತ ಹೇಳಿದ್ವಿ ನಾವು. ಹೌದಲ್ಲ? ಅಂದ್ರೆ ಅಜ್ಜರ ಆಶೀರ್ವಾದ ಮತ್ತು ಭಕ್ತರ ಪ್ರೋತ್ಸಾಹ ಬಹಳ ಮುಖ್ಯವಾಗಿ. ಅಂದ್ರೆ ನಿಮ್ಮ ಪ್ರೋತ್ಸಾಹ ಇಲ್ಲ ಅಂದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ಹೌದಿಲ್ಲ? ಈ ಕಾರ್ಯಕ್ರಮ ಮಾಡಿದ್ವಿ, ಮತ್ತೆ ನೀವ ಬರ್ಲಿಲ್ಲ ಅಂದ್ರೆ ಏನ್ ಮಾಡಮ್? ಒಂದು ಬಗುಣಿ ಉಪ್ಪಿಟ್ಟು ನಾವ ಉಣಮ್ಮ ಮತ್ತೆ. ಹೌದಲ್ಲ? ಅದಕ್ಕ ಇಲ್ಲಿ ಏನೇ ನಡೆದ್ರು ಸುಮ್ನ ಬಂದ್ ಭಾಗವಹಿಸ್ಬೇಕು. ಎಲ್ಲರ ತಲೆಯಾಗ ಏನಿರ್ಬೇಕು ಮೊದ್ಲ ಅಂದ್ರ, ಮಠಕ್ ಹೋದ್ರ ಏನ್ ಕೇಳ್ತಾರನಪ್ಪ ಅನ್ನೋ ಮನಸ್ಥಿತಿ ಯಾರು ಇಟ್ಕೋಬೇಡ್ರಿ. ಗೊತ್ತಾಯ್ತಾ? ಎಲ್ಲಾರು ಏನ್ ಅನ್ಕೊಂತಾರ, ಸಹಜವಾಗಿ ಬರ್ಬೋದು, ಏನ್ಪಾ ನಾವೇನೋ ಕೊಡ್ಲಾರ್ದೆ ಬಂದಿವಿ ಏನ್ ತಿಳ್ಕೊಂತಾರ. ಏನಿಲ್ಲ, ಇದು ನಿಮ್ಮ ಮಠನೇ ಇದು. ಹೌದಿಲ್ಲ? ನಾವ ಏನ ಕೊಡೋದು ಬ್ಯಾಲೆನ್ಸ್ ಬಾಳ ಐತಿ ನಿಮ್ಗೆ. ಹೌದಿಲ್ಲ? ಸೇವೆ ಮೂಲಕ ನಾವು ಕೊಟ್ಕೊಂತ ಹೋಗ್ತಿವಿ ಅಷ್ಟೇ. ಅದಕ್ಕ ಇದ್ದಾಗ ಕೊಟ್ಟಿರ್ತಾರ, ಇಲ್ಲ ಅಂದ್ರಿಲ್ಲ. ಅದಕ್ಕ ನೋಡ್ರಿ, ತನು ಮನ ಧನದಿಂದ ಸೇವೆ ಮಾಡ ಅಂತ ಹೇಳ್ತಾರ. ತನು ಅಂದ್ರ ಶರೀರ. ನಮ್ಗೇನ್ ಪರಮಾತ್ಮ ಕೊಟ್ಟಿಲ್ಪ, ಬಹಳ ತೊಂದರೆ ಐತಿ. ಶಕ್ತಿ ಕೊಟ್ಟನಿಲ್ಲ, ಸುಮ್ಮನೆ ಕಸ ಹುಡುಗೋದು, ಇದೇನೋ ಮುಗಿದ ಮೇಲೆ ಮಡಿಚಿಡೋದು, ಅದು ಒಂದ್ ಸೇವನೆ ನಮ್ದು. ಅದ್ರ ಮೂಲಕ ಮುಟ್ಸೋದಪ್ಪ. ಮನ, ಈಗ ವಯಸ್ಸಾಗೈತಿ, ನಮ್ಮಲ್ಲಿ ಏನು ಶಕ್ತಿನೂ ಇಲ್ಲ, ಏನು ಇಲ್ಲ, ಸುಮ್ ಕಟ್ಟಿ ಕುಂದಿರ್ತೀವಿ, ಹೇಳಕ್ ಬರ್ಲ, ಕೂಡಕ್ ಬರ್ಲ. ಮನದಿಂದ ಹೆಂಗ್ ಸೇವೆ ಮಾಡೋದು? ಇಷ್ಟೆಲ್ಲ ನೋಡಿ ಖುಷಿ ಪಡೋದು, ಮನಸ್ನಾಗ ಅನ್ಕೊಳ್ಳೋದು, ಒಳ್ಳೇದಾಗ್ಲಿಪ್ಪ, ಮಕ್ಕಳು ಓದ್ತಾವ, ಒಳ್ಳೇದಾಗ್ಲಿ, ಮಟ್ಟದಾಗೆಲ್ಲ ಚಲೋ ನೋಡೋದು, ಚಲೋ ಆಗ್ಲಿ, ಇಷ್ಟ ಅಂದ್ಬಿಡ್ಬೇಕು. ಅದನ್ನೂ ಒಂದ್ ಸೇವಾ ಮುಟ್ಟಿತೇನೆ. ಧನ, ಪರಮಾತ್ಮ ಸ್ವಲ್ಪ ಅನುಕೂಲ ಮಾಡಿದ್ದಂದ್ರೆ ದಾಸೋ ಅಂತಲ್ಲಿ ನಡೆದಾಗ ನಮ್ಮಿಂದ ಒಂದ್ ಸಹಾಯ ಮಾಡೋದಷ್ಟೇ, ಮತ್ತೇನು. ಅದಕ್ಕ ತನು ಮನ ಧನದಿಂದ ಸೇವೆ ಮಾಡ ಅಂತ ಹೇಳ್ತಾರ. ಅದಕ್ಕ ತಾವೆಲ್ಲ ಏನ್ ತಿಳ್ಕೊಬೇಕಂದ್ರ, ಒಟ್ಟು ಏನೇ ಕಾರ್ಯಕ್ರಮಗಳು ನಡೆದಾಗ ಬಂದು ಭಾಗವಹಿಸಿ ಗವಿಸಿದ್ದೇಶನ ಕೃಪೆಗೆ ತಾವೆಲ್ಲ ಪಾತ್ರರಾಗ್ರಿ ಅಂತ ಹೇಳ್ತಾ, ಇವತ್ತೊಂದೇ ದಿನ ಅಲ್ಲ, ಪ್ರತಿ ತಿಂಗಳು ಅಮಾಸಿ ದಿನ ಸಾಯಂಕಾಲ ಒಂದೊಂದು ಕಾರ್ಯಕ್ರಮ ಇರ್ತದೆ ಬೆಳಕಿನೆಡೆಗೆ ಅಂತ. ಅದು ಈಗ ಅನೌನ್ಸ್ ಮಾಡ್ತಾರ ಅವ್ರು. ಪ್ರತಿ ತಿಂಗಳು ಅಮಾಸಿ ದಿನ ಸಾಯಂಕಾಲ ಕಾರ್ಯಕ್ರಮ ಇರ್ತೈತಿ.
ಅದಕ್ಕೆ ತಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸ್ರಿ. ಮತ್ತೆ ಗವಿಸಿದ್ದೇಶ ತಮ್ಗೆಲ್ಲ ಒಳ್ಳೇದು ಮಾಡ್ಲಿ ಅಂತ ಮತ್ತೊಮ್ಮೆ ಹಾರೈಸ್ತಾ ನನ್ನ ಮಾತು ವಿರಾಮ ಕೊಡ್ತೀನಿ. ಎಲ್ಲರಿಗೂ ಶರಣ. ಪೂಜೆಯ ಮಾಡಬೇಕಮ್ಮ ಗುರುರಾಯರ ಪಾದ ಪೂಜೆಯ ಮಾಡಬೇಕಮ್ಮ, ಪಾದ ಪೂಜೆಯ ಮಾಡಬೇಕು, ವೇದಗಳನ್ನು ತಿಳಿಯಬೇಕು, ವಾದಿಸಾದೆ ತತ್ವಜ್ಞಾನದ ಹಾದಿಯಲ್ಲಿ ಹಿಡಿಯಬೇಕು, ಪಾದ ಪೂಜೆಯ ಮಾಡಬೇಕಮ್ಮ ಗುರುರಾಯರ ಪಾದ ಪೂಜೆಯ ಮಾಡಬೇಕಮ್ಮ. ಗುರುಲಿಂಗ ಜಂಗಮವನ್ನು ತನ್ನೊಳಗೆ ಹರಿತು ಅರನ ಪೂಜೆಯ ಮಾಡಬೇಕಮ್ಮ, ಗುರುಲಿಂಗ ಜಂಗಮವನ್ನು ತನ್ನೊಳಗೆ ಹರಿತು ಅರನ ಪೂಜೆಯ ಮಾಡಬೇಕಮ್ಮ, ಪಾದ ಪೂಜೆಯ ಮಾಡಬೇಕಮ್ಮ ಗುರುರಾಯರ ಪಾದ ಪೂಜೆಯ ಮಾಡಬೇಕಮ್ಮ. ತನುನಾಸೆಯ ಹಿಡಿಯಬೇಕಮ್ಮ, ಬಲ್ಲವರ ಕೂಡ ಪಾರಮಾರ್ಥವ ತಿಳಿಯಬೇಕಮ್ಮ, ಪಾದ ಪೂಜೆಯ ಮಾಡಬೇಕಮ್ಮ ಗುರುರಾಯರ ಪಾದ ಪೂಜೆಯ ಮಾಡಬೇಕಮ್ಮ. ಎತ್ತುವೆ ನಾರುತೆ ಪರಮ ನಿರಂಜನ ಜಂಗಮ ಪುಂಗವಗೆ, ಕೊಪ್ಪಳ ಗವಿಸಿದ್ದೇಶ್ವರಗೆ, ಪರಶಿವ ಕಳೆಯಂ ಧರೆಯೊಳು ಉದಯಿಸಿ, ಪರಶಿವ ಕಳೆಯಂ ಧರೆಯೊಳು ಉದಯಿಸಿ, ಚರವರನೆಂದೆನ್ನಿಸಿ, ಪರಿಪೂರ್ಣ ತತ್ವವ ಸಾಧಿಸಿ ಬೋಧಿಸಿ ಮೆರೆದ ಮಹಾತ್ಮನಿಗೆ, ಕೊಪ್ಪಳ ಗವಿಸಿದ್ದೇಶ್ವರಗೆ, ಎತ್ತುವಿನಾರ್ತಿ ಪರಮ ನಿರಂಜನ ಜಂಗಮ ಪುಂಗವಗೆ, ಕೊಪ್ಪಳ ಗವಿಸಿದ್ದೇಶ್ವರಗೆ. ದೇವೋ ಗುರುದೈವ ಸದಾಶಿವ ಗುರುದೈವ ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ. ಪಂಚಾನನತನುಭೂತಾನ್ ಪಂಚಾಕ್ಷರಮನುಪಮಾನ್ ಪಂಚಸೂತ್ರಾಕೃತೋ ವಂದೇ ಪಂಚಾಚಾರ್ಯಂ ಜಗದ್ಗುರು. ಹರ ಓಂ ಯಜ್ಞೇನ ಯಜ್ಞಮಯಜಂತು ದೇವಾಃ ಸ್ಥಾನಿ ಧರ್ಮಾನೇ ಪ್ರಥಮಾನ್ಯಾಸಾಧೇನಾಕಂ ಮಹಿಮಾನಸ ಚಂದ್ರ ಯತ್ರ ಪೂರ್ವೇ ಸಾ ಚ ಸಂತಿ ದೇವಾಃ. ವಾಗರ್ತೆ ಸಂತೆ ವಾಗರ್ತೆ ಪ್ರತಿಬದ್ಧೆ ಜಗದ ಪಿತರು ವಂದೇ ಪಾರ್ವತಿ ಪರಮೇಶ್ವರ ಶಿವ ಸಾಂಬ ಜಯ ನಮಃ. ಪಾರ್ವತಿ ಶಿವರ ಮಹಾದೇವಿ. ಶ್ರೀ ಗುರು ಗೋಸಿದ್ದೇಶ್ವರ महाराज की जय. श्री गुरु शिव शांत शिव योगी महाराज की जय. श्री गुरु शशि शिवाचार्य महाराज की जय. श्री गुरु कल्लेश्वर महाराज की जय. श्री गुरु बसवेश्वर महाराज की जय. जय गुरु पंचाचार्य महाराज की जय. सांब जय नमः. पार्वती शिव